ಇನ್ನು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್. ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಪ್ರಮುಖ ಮಾಹಿತಿಗಳು. 2,000 ಹಣ DBT ಮೂಲಕ ಜಮೆ ಆಗಿದೆಯಾ? ರಾಜ್ಯದ 1.28 ಕೋಟಿಗೂ ಹೆಚ್ಚು ಅರ್ಹ ಫಲಾನುಭವಿ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,000 ನೇರ ನಗದು ವರ್ಗಾವಣೆ ಮೂಲಕ ಅಂದರೆ DBT ಮೂಲಕ ವರ್ಗಾವಣೆ ಆಗ್ತಿದ್ದು, ಪ್ರಸಕ್ತ ಕಂತಿನ ಹಣ ಹಂತವಾಗಿ ಖಾತೆಗಳಿಗೆ ತಲುಪುತ್ತಿದೆ. ಈ KYC ಮತ್ತು ಆಧಾರ್ ಲಿಂಕ್ ಬ್ಯಾಂಕ್ ಖಾತೆಗೆ ಆಧಾರ್ ಹಾಗೂ NPCI ಮ್ಯಾಪಿಂಗ್ ಲಿಂಕ್ ಆಗದಿರುವ ಮಹಿಳೆಯರ ಹಣ ತಡೆ ಹಿಡಿಯಲ್ಪಟ್ಟಿದ್ದು, ತಕ್ಷಣವೇ ಬ್ಯಾಂಕ್ ತೆರಳಿ ಈ KYC ಪೂರ್ಣಗೊಳಿಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೂಚಿಸಿದೆ. ಹಾಗಾದರೆ ಸ್ಥಿತಿ ಪರಿಶೀಲನೆ ಏನು ಸ್ಟೇಟಸ್ ಆಗಿದೆ ಅಂತ ತಿಳ್ಕೊಬೋದು. ಫಲಾನುಭವಿಗಳು ತಮಗಾಗುವ ಹಣದ ಸ್ಥಿತಿಯನ್ನು ಕರ್ನಾಟಕ DBT ಆ್ಯಪ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಪರಿಶೀಲಿಸ್ಬೋದು. ತಾಂತ್ರಿಕ ಕುಂದುಕೊರತೆ ಏನಾದರೂ ಇತ್ತಂದರೆ ಪಡಿತರ ಚೀಟಿ ಬದಲಾವಣೆ ಅಥವಾ ಬ್ಯಾಂಕ್ ಖಾತೆ ತೊಂದರೆ ಇರುವವರು ಹತ್ತಿರದ ಗ್ರಾಮೀಣ ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಸರಿಪಡಿಸಿಕೊಳ್ಳಬಹುದು ಅವಕಾಶ ನೀಡಲಾಗಿದೆ.